ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಶಾಂತಿ ಶನೈ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಗೆ ಹೆಂಗಸರಿಗೆ ಯಾವ್ದು ನೋಡಿದ್ರು ಬೆಳಿಗ್ಗೆ ತಿಂಡಿ ಏನ್ ಮಾಡೋದಂತ ಇದೇ ಚಿಂತೆ. ಸೊ ಇವತ್ತೊಂದು ತಿಂಡಿ ಮಾಡ್ತಾ ಇದ್ದೇನೆ ನಾನು. ನೀವು ಇಷ್ಟ ಆದ್ರೆ ನಿಮ್ಮ ಬ್ರೇಕ್ಫಾಸ್ಟ್ ಮೆನು ಅಲ್ಲಿ ಸೇರಿಸ್ಕೋಬಹುದು. ಓಕೆನಾ? ಬನ್ನಿ ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತೀನಿ. ಇದು ನೋಡಿ, ನಾನು ಮೊದಲಿಗೆ ಒಂದು ಅರ್ಧ ಕೆಜಿ ಅಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ. ಇದು ಬಟಾಣಿ ಕಾಳನ್ನ ಓವರ್ ನೈಟ್ ನೀರಲ್ಲಿ ನೆನೆಸಿ ಅದನ್ನು ಮಾಡ್ಲಿಕ್ಕೂ ಆಗ್ತದೆ ಬೇಯಿಸಿ, ಬಟ್ ನಾನು ಈಸಿ ಆಗಲಿ ಅಂತ ಹಸಿ ಬಟಾಣಿ ತಗೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ 1/4 ಟೀ ಸ್ಪೂನ್ ಸಾಸಿವೆ, 3 ಹಸಿಮೆಣಸಿನಕಾಯಿ ಸ್ಲಿಟ್ ಮಾಡ್ಕೊಂಡಿದ್ದೇನೆ. ನೀವು ಖಾರಕ್ಕೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಕರಿಬೇವಿನ ಎಲೆ, 1 ಕಪ್ ತೆಂಗಿನಕಾಯಿ ತುರಿ, 1 ಸ್ಪೂನ್ ಬೆಲ್ಲ, ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಇಂಗು ನೀರು ಮಾಡ್ಕೊಂಡಿದ್ದೇನೆ. ಬಟಾಣಿ ಉಸ್ಲಿಗೆ ಕಾಂಬಿನೇಷನ್ಗೆ ಅವಲಕ್ಕಿ ಮಾಡ್ತಾ ಇದ್ದೇನೆ. ಇದು 50 ಗ್ರಾಮ್ ಅವಲಕ್ಕಿ ಇದೆ, ನಾರ್ಮಲ್ ಅವಲಕ್ಕಿ. ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ 2 ಹಸಿಮೆಣಸಿನಕಾಯಿನ ಸಣ್ಣಗೆ ಕುಚ್ಚಿಕೊಂಡಿದ್ದೇನೆ. ನೀವು ಖಾರ ಹೆಚ್ಚು ಕಡಿಮೆ ಮಾಡ್ಕೋಬಹುದು. 1.5 ಸ್ಪೂನ್ ಅಷ್ಟು ಬೆಲ್ಲ, ಇದನ್ನು ಹುಡಿ ಮಾಡಿಟ್ಕೊಂಡಿದ್ದೇನೆ. ಒಂದು ಸಣ್ಣ ಈರುಳ್ಳಿನ ಕೊಚ್ಕೊಂಡಿದ್ದೇನೆ. ಒಂದು ದೊಡ್ಡ ಕಪ್ಪಲ್ಲಿ ತೆಂಗಿನಕಾಯಿ ತುರಿ, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ. ಈ ಅವಲಕ್ಕಿಗೆ ನಾನು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಹುಡಿ, ಆಮೇಲೆ ಹಸಿಮೆಣಸಿನಕಾಯಿ, ಬೆಲ್ಲ, ಈರುಳ್ಳಿಯನ್ನೆಲ್ಲ ಹಾಕಿ ಮಿಕ್ಸ್ ಮಾಡುವ. ಕಾಯಿ ತುರಿನೂ ಹಾಕೊಳ್ಳುವ. ಚೆನ್ನಾಗಿ ಇದನ್ನ ಹೆಚ್ಚಿಕೊಳ್ಳಿ. ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಹಿಚ್ಚಬೇಕು. ಮೇಲ್ಮೇಲೆ ಸುಮ್ಮನೆ ಮಿಕ್ಸ್ ಮಾಡಿರೋ ತರ ಇರಬಾರ್ದು. ನೋಡಿ ಹೀಗೆ ನೋಡಿ, ಮಿಕ್ಸ್ ಮಾಡಿ ಆಯ್ತು. ಅವಲಕ್ಕಿ ರೆಡಿ ಆಗಿದೆ. ಇವಾಗ ಬಟಾಣಿ ಒಗ್ಗರಣೆ ಹಾಕುವ. ಬಟಾಣಿಗೆ 2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಸಿಡಿದಾದ್ಮೇಲೆ ಹಸಿಮೆಣಸಿನಕಾಯಿ, ಕರಿಬೇವಿನ ಎಲೆ ಹಾಕಿ ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಬಟಾಣಿ ಕಾಳನ್ನು ಹಾಕ್ತಾ ಇದ್ದೇನೆ. ಇಂಗು ನೀರು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ, ಒಂದು ಅರ್ಧ ಕಪ್ನಷ್ಟು ನೀರು, ಬೆಲ್ಲವನ್ನು ಹಾಕಿಕೊಂಡು ಚಂದ ಮಾಡಿ ಮಿಕ್ಸ್ ಮಾಡುವ. ಇದನ್ನ ಕವರ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳುವ. 5 ಮಿನಿಟ್ಸ್ ಆಗಿದೆ. ಇದು ಬೆಂದಿದೆ ಬಟಾಣಿ ನೋಡಿ. ನೀರು ಪೂರ್ತಿ ಆರ್ಬೇಕು ಅಂತಿಲ್ಲ, ಸ್ವಲ್ಪ ನೀರು ಉಳಿಸ್ಕೊಳ್ಬೇಕಿದ್ರಲ್ಲಿ, ಯಾಕಂದ್ರೆ ಇಲ್ಲಾಂದ್ರೆ ಅವಲಕ್ಕಿ ತಿನ್ನುವಾಗ ಇದು ಡ್ರೈ ಅಂತ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಬನ್ನಿ ಇದನ್ನ ಸರ್ವ್ ಮಾಡುವ. ಮೊದಲಿಗೆ ಅವಲಕ್ಕಿ ಹಾಕೊಳ್ಳೋದು, ಬಟಾಣಿ ಸರ್ವ್ ಮಾಡ್ಕೊಳ್ಳುವ. ಜೊತೆಗೆ 1 ಸ್ಪೂನ್ ತಿನ್ಲಿಕ್ಕೆ